ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ APMC ಯೋಗ ಗ್ರೂಪ್ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯರಾದಂಥ ವೇದಮೂರ್ತಿ ಶರಣಯ್ಯ ಮಠ ಅವರ ಪಾದಗಳಿಗೆ ಹಣೆ ಮಾಡೋದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು, ಗಣ್ಯ ವ್ಯಾಪಾರಸ್ಥರು, ನಮ್ಮ ಮಾವನವರಾದಂಥ ಅಶೋಕ್ ವಾರಲ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಖ್ಯಾತ ವೈದ್ಯರು ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರ ಆದಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸಿ, ದಿನನಿತ್ಯ ಯೋಗ ಈ ಯೋಗವನ್ನ ನಡೆಸಿಕೊಟ್ಟಿರುವಂತ ಸುಮಾರು 5 ವರ್ಷಗಳಿಂದ ಯೋಗವನ್ನ ಅತ್ಯಂತ ಸರಳವಾಗಿ ಸುಲಲಿತವಾಗಿ ಎಲ್ಲರಿಗೂ ಯೋಗ ಅಭ್ಯಾಸವನ್ನ ನೀಡಿರುವಂತ ಖ್ಯಾತ ವೈದ್ಯರು, ಆತ್ಮೀಯರಾದಂಥ ಡಾಕ್ಟರ್ ಚಿದಾನಂದ ಅಳಗುಂಡೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ, ಸುಮಾರು 5 ವರ್ಷಗಳಿಗಿಂತ ಮೊದಲ 2-3 ವರ್ಷಗಳು ಈ ಕಟ್ಟಿ ಮೇಲೆ ಒಬ್ಬರೇ ಯೋಗ ಮಾಡ್ತಿದ್ರು, ನಾವು ವಾಕಿಂಗ್ ಮಾಡ್ತಿದ್ದೆವು. ಅದು ಯಾರಂದ್ರೆ ಪತ್ರಕರ್ತರು, ಗಾಳಿ ಆಂಜನೇಯ ಯೋಗ ಇದು ಶಾಸ್ತ್ರಿಗಳಾದಂಥ ವಿಜು ಪತ್ತಾರ ಅವರು ಒಬ್ಬರೇ ಈ ಕಟ್ಟಿಗೆ ಯೋಗ ಮಾಡ್ತಿದ್ರು ಸರ್, ಒಬ್ಬರೇ. ಅವರು ನಾನು ತಿಂಗಳಾನ್ಗಟ್ಲೆ ನೋಡ್ತಾ ಆಮೇಲೆ ಅವರು ನನ್ನ ಕರೆದು, ಗೌಡ್ರ ಬರೇ ವಾಕಿಂಗ್ ಮಾಡಬೇಡ್ರಿ, ಯೋಗ ಮಾಡ್ರಿ, ಬರ್ರಿ ಇಲ್ಲಿ ಅಂದ್ರು. ಇಲ್ಲ, ಸಾಧ್ಯ ಆದಷ್ಟು ನಾ ಮನೆಗೆ ಮಾಡ್ಕೋತ ಬರ್ತೀನಿ, ಇಲ್ಲಿ ಬಂದು ಯೋಗ ಇದು ವಾಕಿಂಗ್ ಮಾಡ್ತೀನಿ ಅಂದೆ. ಇಲ್ಲ, ಇಲ್ಲೇ ಬರ್ರಿ, ನನ್ನ ಜೊತೆ ನೀವು ಯೋಗ ಮಾಡ್ರಿ ಅಂದರು. ಇಬ್ಬರಿಂದ ಚಾಲುವಾದಂಥ ಈ ಯೋಗ ಸಾಧಾರಣ ಈಗ ದಿನನಿತ್ಯ ಒಂದು 50 ಜನರ ಒಂದು ಯೋಗದ ಕಟ್ಟಿಯಾಗಿ ಬದಲಾದದ್ದು ಈ 8 ವರ್ಷಗಳ ಸುದೀರ್ಘ ಯೋಗವನ್ನು ಈ ಕಟ್ಟಿ ನೀಡ್ತಾ ಬಂದಿರೋದು. ಅದಕ್ಕಾಗಿ APMC ಅವರಿಗೆ ಹಾಗೂ ಈ ಕಟ್ಟಿಯನ್ನು ಒದಗಿಸಿಕೊಟ್ಟಿರುವಂಥ ಎಲ್ಲ APMCಯ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ, ನಮ್ಮದು ಯೋಗ ಗ್ರೂಪ್ ಭಾಳ ಅದ್ಭುತವಾದಂಥ ಗ್ರೂಪ್. ಇಲ್ಲಿ ವಕೀಲರು, ಡಾಕ್ಟರು, 2ನೇ ಹಂತದೊಳಗೆ ಕಾಮತ್ ಅವರು ಬರ್ತಿದ್ರಿ, ಸರ್ಕಾರಿ ನೌಕರದಾರರು ಎಲ್ಲರೂ ಒಳಗೊಂಡಂಥ ಒಂದು ಈ ಕಮಿಟಿ ಯೋಗ ಸ್ನೇಹ ಬಳಗ. ಇಲ್ಲಿ 70 ವರ್ಷ ಮೇಲ್ಪಟ್ಟವರು, ಹಾಗೇನೆ 18 ವರ್ಷದ ಯುವಕರ ಒಂದು ತಂಡ, ಎಲ್ಲ ಸ್ನೇಹಮಯವಾದಂಥ ವಾತಾವರಣ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಇಲ್ಲ. ಯೋಗ ಕಟ್ಟಿಗೆ ಬಂದ್ರಂದ್ರೆ ಎಲ್ಲರೂ ಒಂದೇ ತಿಳ್ಕೊಂಡು ಹಿರಿಯರ ನಮ್ಮನ್ನು ಸಹಕರಿಸ್ಕೊತ ಬಂದು ಇಲ್ಲಿವರೆಗೆ ಯೋಗದಿಂದ ರೋಗ ಮುಕ್ತಿ ಅನ್ನುವ ಆಶಯದಂತೆ ಅದ್ಭುತವಾದಂಥ ಯೋಗವನ್ನು ನೀಡ್ಕೊತ ಬಂದಿರುವಂಥ ಎಲ್ಲ ಸ್ನೇಹಿತ ಬಳಗಕ್ಕೆ ವಂದಿಸಿ, ಯೋಗ ಕೊಟ್ಟಿದ್ದು ನಮ್ಮ ದೇಶ,
ಸಂಸ್ಕೃತಿ ಕೊಟ್ಟಿದ್ದು ನಮ್ಮ ದೇಶ, ಸಮಾನತೆ ಸಾರಿದ ನಮ್ಮ ದೇಶ, ಭಾತೃತ್ವವನ್ನು ಸಾರಿದ ನಮ್ಮ ದೇಶ. ಹೆಮ್ಮೆಯಿಂದ ಹೇಳುತ್ತೇನೆ, ನನ್ನ ಭಾರತ ದೇಶ ಕರ್ನಾಟಕ ರಾಜ್ಯ. ಈ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣೀಭೂತರು ಯಾರಂದ್ರೆ ಯೋಗಶಾಸ್ತ್ರದ ಪಿತಾಮಹ ಪತಂಜಲಿಯ ಜಗತ್ತಿಗೆ ಯೋಗವನ್ನು ಕೊಟ್ಟಿರುವ ಗುರು. ಅವರಿಗೆ ಇಡೀ ಜಗತ್ತಿನ ಪರವಾಗಿ ಈ ವೇದಿಕೆ ಮುಖಾಂತರ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ದೇಶವನ್ನ ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂಥ ಎಲ್ಲ ಋಷಿ ಮುನಿಗಳಿಗೆ, ಹೆಮ್ಮೆಯ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಿ, ಈ ಯೋಗವನ್ನ 12 ವರ್ಷದ ಕೆಳಗೆ ಜಗತ್ತಿನಾದ್ಯಂತ ಆಚರಣೆ ಮಾಡುವಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಪ್ರಾರಂಭವಾಗಿದ್ದು ಜೂನ್ 21. ಇಡೀ ವಿಶ್ವದಾಗ ಎಲ್ಲ ದೇಶಗಳು ಆಚರಣೆ ಮಾಡಕತ್ತೇವೆ. ಕಾರಣ ಏನಂದ್ರೆ ನಮ್ಮ ಶ್ರೇಷ್ಠವಾದಂಥ ಯೋಗ ಇಡೀ ಜೀವನಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನ ಕೊಡ್ತದೆ, ಆರೋಗ್ಯವನ್ನು ನೀಡ್ತದೆ. ಅದಕ್ಕಾಗಿ ಇಡೀ ವಿಶ್ವ ಒಪ್ಕೊಂಡದ. ಇದಕ್ಕೇನು ಕಾರಣ ಅಂದ್ರೆ ಈ ದೇಶ ವೈವಿಧ್ಯವಾದಂಥ ಈ ದೇಶ ಭಾರತ ಅಂದ್ರೆ ಇಡೀ ವಿಶ್ವ ಪ್ರೀತಿಯಿಂದ ಕಾಣ್ತದೆ. ಕಾರಣ ಏನಂದ್ರೆ ಬರೇ ನಮ್ಮಲ್ಲೇ ಉಳಿಬಾರದು, ಇಡೀ ಜಗತ್ತು ಆರೋಗ್ಯವಾಗಿರ್ಬೇಕಂತ ಒಂದು ದೊಡ್ಡ ಕನಸನ್ನು ಕಂಡಿರುವಂಥದ್ದು ಯಾವುದಾದ್ರೂ ದೇಶ ಇದ್ರೆ ಅದು ನನ್ನ ಭಾರತ. ಆ ಭಾರತದಲ್ಲಿ ಇರುವುದೇ ನಾವು ಬಹಳ ಹೆಮ್ಮೆ ಅಂತ ಮಾತನ್ನು ತಿಳಿಸಿ, ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಸರ್ವ ಸದಸ್ಯರಿಗೂ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.